ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ಆಡಿ ಕೃತ್ತಿಕಾ ಹಬ್ಬ. ಹೀಗಾಗಿ ಆಡಿ ಕೃತ್ತಿಕಾ ಹಬ್ಬದ ವಿಶೇಷತೆ ಏನು, ಈ ದಿನ ಭಕ್ತರು ಕಾವೋಡಿ ಯಾಕೆ ಹೊರ್ತಾರೆ ಅಂತ ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ ವೈ.ಎಸ್.ಕೆ. ಆಚಾರ್ಯ ಗುರುಗಳು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ಮತ್ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರೂಜಿ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸ್ಬಿಡಿ. ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರಭೂಷಿತೆ ಜಗತ್ಸ್ಥಿತೆ ಜಗನ್ಮಾತಃ ಮಹಾಲಕ್ಷ್ಮೀ ನಮೋಸ್ತುತೆ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಸೇವಾ ನಿರತರಾದ ಎಲ್ಲ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಚಾಲಕ ಸಾರಥಿಗಳಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ. ಆ ಜಗದಂಬೆಯ ಅಡಿದಾಬರಗಳಿಗೆ ವಂದಿಸಿ ಅವಳಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ, ಇವತ್ತಿನ ವಿಶೇಷವಾಗಿರ್ತಕ್ಕಂಥ ದಿನವನ್ನು ನೋಡಿದಾಗ ಆಡಿ ಮಾಸ ಅಥವಾ ಆಷಾಢ ಮಾಸ ಅಂತ ಕರಿತೀವಿ. ವಿಶೇಷವಾಗಿ ಇವತ್ತಿನ ಕೃಷ್ಣ ಪಕ್ಷದ ನವಮಿಯುಕ್ತವಾಗಿ ಶುಕ್ರವಾರ, ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತಿನ ದಿವಸ ಕೃತಿಕಾ ನಕ್ಷತ್ರ ಇರತಕ್ಕಂಥದ್ದು. ಈ ವಿಶೇಷವಾಗಿರ್ತಕ್ಕಂಥ ಪರ್ವಕಾಲವೇ ಸರಿ. ಇವತ್ತಿನ ದಿವಸ ಯಾವೆಲ್ಲ ಮನುಷ್ಯನಿಗೆ ಅರಿಷಡ್ವರ್ಗಾದಿಗಳಲ್ಲಿ ಅಂದರೆ ಕಾಮಕ್ರೋಧ ಲೋಭ ಮದ ಮತ್ಸರ ಅಂತಕ್ಕಂಥ ಈ ಅರಿಷಡ್ ವರ್ಗಗಳು ಮನುಷ್ಯನಲ್ಲಿ ನಿತ್ಯ ನಿರಂತರವಾಗಿ ಅವನೊಟ್ಟಿಗೆ ಒಡನಾಡದಲ್ಲಿರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತು ಆಡಿಲಕ್ಷ್ಮಿ, ವಿಶೇಷವಾಗಿ ಲಕ್ಷ್ಮಿಯ ಆರಾಧನೆ ಮಾಡತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಶುಕ್ರವಾರ. ಇನ್ನೇನು ಕೆಲವೇ ದಿನಗಳಲ್ಲಿ ನಮಗೆ ವರಮಹಾಲಕ್ಷ್ಮಿ ಹಬ್ಬವೂ ಕೂಡ ಬರ್ತಾ ಇರತಕ್ಕಂಥದ್ದು. ಅಷ್ಟೇ ಶ್ರೇಷ್ಠಪ್ರದವಾಗಿರ್ತಕ್ಕಂಥ ದಿನ ಇವತ್ತಿನ ಶುಕ್ರವಾರ. ಹಾಗಿದ್ದಾಗ ಈ ಆಡಿ ಮಾಸದಲ್ಲಿ ಬಹಳ ಮುಖ್ಯವಾಗಿ ನಾವು ಮಾಡುವಂಥ ಪ್ರತಿಯೊಂದು ಪೂಜಾ ಅನುಷ್ಠಾನಾದಿಗಳೆಲ್ಲವೂ ಕೂಡ ಸಾಕ್ಷಾತ್ ದೇವರಿಗೆ ಸಮರ್ಪಣೆ ಆಗುತ್ತೆ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ನಂಬಿಕೆ. ಹಾಗಾಗಿ ಅಂತಹ ಪರಮೋತ್ತಮವಾದಂಥ ಇವತ್ತಿನ ದಿವಸ ಏನು ಮಾಡಬೇಕಪ್ಪ ಅಂದರೆ, ಮೊದಲನೇದಾಗಿ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡೋದರಿಂದ ನಮ್ಮ ಬದುಕಿನಲ್ಲಿ ಹೇಗೆಲ್ಲ ನಮಗೆ ಬೇಕಾಗಿರತಕ್ಕಂಥ ನಿತ್ಯ ನಿರಂತರವಾಗಿ ನಮಗೆ ಆ ಒಂದು ವ್ಯವಸ್ಥೆಯನ್ನು ನಮಗೆ ಕಲ್ಪಿಸಿಕೊಡ್ತಕ್ಕಂಥ ಒಂದು ಬದುಕನ್ನು ಸುಭದ್ರವಾಗಿ ಕಟ್ಟಿಕೊಡ್ತಕ್ಕಂಥ ಇದೆಲ್ಲ ಮೂಲ ಇರತಕ್ಕಂಥದ್ದು ನಮ್ಮ ದುಡಿಮೆ ಇರತಕ್ಕಂಥದ್ದು. ವಿಶೇಷವಾಗಿ ಒಂದು ನಾವೇನೋ ಅಪೇಕ್ಷೆ ಇಟ್ಕೊಂಡು ದುಡಿಮೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನ ಕಾಯಕವಾಗಿರ್ತಕ್ಕಂಥದ್ದಾಗಿರುತ್ತೆ. ಆ ದುಡಿಮೆಗೆ ಸಿಗ್ತಕ್ಕಂಥ ಫಲ ವಿಶೇಷವಾಗಿ ನಮ್ಮ ಸಂಬಳ, ವಿಶೇಷವಾಗಿ ಹಣ ಸಂಭಾವನೆ, ಹೀಗೆ ಹಲವಾರು ರೀತಿಯಲ್ಲಿ ಸಂಬೋಧನೆಯನ್ನು ಮಾಡ್ತೀವಿ. ಏನಪ್ಪ ಅಂದರೆ, ನಿಮ್ಮ ಒಂದು ಶ್ರಮಕ್ಕೆ ತಕ್ಕನಾದಂಥ ಫಲ ಸಿಗ್ತಾ ಇಲ್ಲ ಅಂತಕ್ಕಂಥವ್ರು ಇವತ್ತಿನ ವಿಶೇಷವಾಗಿ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ 2 ತೆಂಗಿನಕಾಯಿ 2 ದಾಳಂಬಿಯನ್ನು, ವಿಶೇಷವಾಗಿ ಅಮ್ಮನವ್ರಿಗೆ ದಾಳಂಬಿ ಫಲ ಅಂದರೆ ಅವಳಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರ್ತಕ್ಕಂಥದ್ದು ಮಹಾಲಕ್ಷ್ಮಿಗೆ. ಯಾರಾದರೂ ಈ ಒಂದು ಸಂದರ್ಭಗಳಲ್ಲಿ ಅಮ್ಮನವರಿಗೆ ಆ ಒಂದು ತೆಂಗಿನಕಾಯಿಯನ್ನು ಮತ್ತು ದಾಳಂಬಿ ಫಲವನ್ನು ಅಮ್ಮನವರಿಗೆ ಅರ್ಪಣೆ ಮಾಡಿ ಅನನ್ಯವಾಗಿ ಶ್ರದ್ಧಾಭಕ್ತಿಗಳಿಂದ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಆ ಒಂದು ಅಮ್ಮನವರ ಸನ್ನಿಧಾನದಲ್ಲಿ ಕನಿಷ್ಠ 33 ನಿಮಿಷ ಅಥವಾ 3 ನಿಮಿಷ ಆದರೂ ಪರವಾಗಿಲ್ಲ, ನಿಮಗೆ ಆ ಸಮಯ ಇದ್ದಂಥವರು 33 ನಿಮಿಷ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಥವಾ ಮಹಾಲಕ್ಷ್ಮಿ ಅಷ್ಟಕ ಬರುತ್ತೆ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಅಂತೇಳಿ ಆರಂಭದ ಶ್ಲೋಕವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಆ ಒಂದು ಆರಂಭದ ಒಂದು ಸ್ತೋತ್ರವನ್ನು 33 ಬಾರಿ ಪಠನೆ ಮಾಡಿ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಅನನ್ಯವಾಗಿ ತುಪ್ಪದ ದೀಪವನ್ನು ಹಚ್ಚಿಟ್ಟು ತೆಂಗಿನಕಾಯಿ 2 ದಾಳಿಂಬೆ ಫಲವನ್ನು ಅಮ್ಮನವರಿಗೆ ಫಲದಕ್ಷಿಣಾದಿಗಳ ಸಹಿತವಾಗಿ ಅಮ್ಮನವರಿಗೆ ಅರ್ಪಣೆ ಮಾಡಿ ಸಂಕಲ್ಪ ಮಾಡಿ ಈ ಒಂದು ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಅಷ್ಟಕವನ್ನು ಪ್ರಾರ್ಥನೆ ಮಾಡಿ ಅನನ್ಯವಾಗಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕಾಮನೆಗಳ ಏನಿದ್ದಾವೋ ಎಲ್ಲ ಕಾಮನೆಗಳನ್ನು ಕೂಡ ಅಮ್ಮನವರಲ್ಲಿ ಪ್ರಾರ್ಥಿಸಿ
ಈ ಒಂದು ಶ್ಲೋಕವನ್ನು 33 ಬಾರಿ ಮನೆಯಲ್ಲಿ ಪಠಿಸ್ಬೋದು, ದೇವಸ್ಥಾನದಲ್ಲಿ ಪಠಿಸ್ಬೋದು. ವಿಶೇಷವಾಗಿ ಈ ಶುಕ್ರವಾರದ ದಿವಸ ಬಿಲ್ವ ಮರದ ಕೆಳಗಡೆ ಈ ಒಂದು ಶ್ಲೋಕವನ್ನು ಪಠನೆ ಮಾಡೋದ್ರಿಂದ ಆರ್ಥಿಕ ಅಭಿವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ನೀವು ಮಾಡುವಂಥದ್ದು ಎಷ್ಟೋ ದಿನಗಳಿಂದ ಸಂಬಳದಲ್ಲಿ ಏರಿಕೆ ಆಗದೆ ಇರತಕ್ಕಂಥದ್ದು, ಒಂದೇ ಸಂಬಳ ಇರತಕ್ಕಂಥದ್ದಾಗಿರುತ್ತೆ. ಆದರೂ ಕೂಡ ನಮಗೆ ಅನಿವಾರ್ಯತೆ ಕೆಲಸ ಮಾಡಲೇಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ಅಂಥ ಸಂದರ್ಭಗಳಲ್ಲಿ ವಿಶೇಷವಾಗಿ ಅಮ್ಮನವರ ಕೃಪೆಯನ್ನು ನಾವು ಪಡ್ಕೊಳ್ತಕ್ಕಂಥ ಒಂದು ಸುಪರ್ವ ಕಾಲ. ಹಾಗಾಗಿ ಇವತ್ತಿನ ದಿವಸ ಮಹಾಲಕ್ಷ್ಮಿಯ ಒಂದು ಪ್ರಾರ್ಥನೆ ಮಂಗಳಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ವೆಂಕಟೇಶ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಕೋಲಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕು ಮೇಡಮ್. 1ರಿಂದ 30 ಒಂದು ಸಂಖ್ಯೆ ಹೇಳಿ ಸರ್. 9 ಮೇಡಮ್. 9. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಹೇಗಿದ್ದೀರಾ? ವೆಂಕಟೇಶ್. ನಮ್ಮ ಬಗ್ಗೆ ಮೇಡಮ್. ಏನು ನಿಮ್ಮ ಪ್ರಶ್ನೆ ಏನಿದೆ? ಟಿವಿ ನೋಡ್ಕೊಂಡು ಮಾತಾಡಬೇಡಿ ಸರ್, ಕಾಲ್ ಕಟ್ ಆಗುತ್ತೆ. ಸರಿ ಮೇಡಮ್. ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಹಾಂ ಸರ್. ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ. ಸೊನ್ನೆ ನಾವು ಅಮೌಂಟ್ ತಗೊಂಡ್ಬಂದಿದ್ದೇವೆ, ನಮಗೆ ಅಮೌಂಟ್ ಅವ್ರು ಕೊಡಲ್ಲ ಅಂತ ಇದ್ದಾರೆ. ನಮ್ಮ ಮದುವೆ ಬೇರೆ ಇದೆ, ಅದೇನು ಬರುತ್ತಾ ಇಲ್ವಾ ಅಂತ ಹೇಳ್ಬೇಕು ಅಂತ ಮಾಡ್ಬೇಕಲ್ಲ. ನೀವು ಕುರುಡುಮಲೆ ಗಣಪತಿ ಗೊತ್ತಲ್ವಾ? ಸರ್, ಕುರುಡುಮಲೆ ಗಣಪತಿ. ಹಾಂ, ಗಣಪತಿ. ನೀವೊಂದು ಕೆಲಸ ಮಾಡಿ, 21 ತೆಂಗಿನಕಾಯಿಯನ್ನು ಮನೆಯಲ್ಲೇ ಇಟ್ಟು ಪ್ರಾರ್ಥನೆ ಮಾಡಿ. ಒಂದು ಕಾಯಿನ ಮೇಲೆ ₹1 ಇಡೋದು. ನಿಮ್ಮ ಸಂಕಲ್ಪ ಹಣಕಾಸಿನ ವಿಚಾರದಲ್ಲಿ ನನಗೆ ಶೀಘ್ರವಾಗಿ ಅನುಕೂಲ ಆಗಬೇಕಂತೇಳಿ ಕುರುಡುಮಲೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಮನೆಯಲ್ಲಿ ಒಂದು ಬಿಳಿ ಬಟ್ಟೆಯನ್ನು ಹಾಕಿ, ಒಂದು ಟವಲ್ಲೋ ಏನಾದರೂ ಹಾಸ್ಬಿಟ್ಟು 21 ತೆಂಗಿನಕಾಯಿ ಇಟ್ಟು ₹21 ಕಾಯಿನ, ₹1 ಕಾಯಿನ್ನೇ ರೆಡಿ ಮಾಡಿಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಕಾಯಿನ ಮೇಲೆ ದುಡ್ಡಿಟ್ಟು ಗಂಟು ಕಟ್ಕೊಂಡು ತಗೊಂಡೋಗಿ ಗಣಪತಿಯ ಸನ್ನಿಧಾನದಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಕೊಟ್ಬಿಟ್ಟು ಬನ್ನಿ. ಖಂಡಿತ ಒಳ್ಳೆಯದಾಗುತ್ತೆ. ಬರುವಂಥ ದುಡ್ಡು ಶೀಘ್ರವಾಗಿ ಬರ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರುಜಿ, ನೀವಾಗಲೇ ಹೇಳ್ತಾ ಇದ್ರಿ, ಅಂದರೆ ಈ ದಿನ ಭಕ್ತರು ಕಾವುಡಿಯನ್ನು ಯಾಕೆ ಹೊರ್ತಾರೆ ಅಂತ, ಏನು ವಿಶೇಷ? ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹೇ ತನ್ನೋ ಷಣ್ಮುಖ ಪ್ರಚೋದಯಾತ್. ಸುಬ್ರಹ್ಮಣ್ಯೇಶ್ವರಂ ವಂದೇ ಯೋಗಭೋಗೀಶ್ವರಂ ಶಿವಂ ದೇವಸೇನಾಪತಿಂ ವಲ್ಲೀಂ ಸಮಾಶ್ರಯ ಸದಾಪದಂ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿನೇ ನಮಃ. ಓಂ ಶರವಣಭವಾಯ ನಮಃ. ನಮ್ಮ ಬದುಕಿನಲ್ಲಿ ಸುಬ್ರಹ್ಮಣ್ಯನ ಅನುಗ್ರಹ ಇಲ್ಲ ಅಂದರೆ ಯಾರಾದರೂ ಹೊರತುಪಡಿಸಿ ನಾವಲ್ಲಿ ಎಲ್ಲ ಕೂಡ ಮನುಷ್ಯನ ಜೀವನದಲ್ಲಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಇಲ್ಲದೆ ಇದ್ದರೆ ಅವನ ಬದುಕು ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಕೂಡ ಅವನ ಬದುಕು ಡೋಲಾಯ ಸ್ಥಿತಿಯಲ್ಲೇ ಇರತಕ್ಕಂಥದ್ದಾಗುತ್ತೆ. ಒಂದಲ್ಲ ಒಂದು ಸಮಯದಲ್ಲಿ ಸುಬ್ರಹ್ಮಣ್ಯೇಶ್ವರನು ನಿತ್ಯ ನಿರಂತರವಾಗಿ ನಮ್ಮ ಬದುಕನ್ನು ಮುಂದೆ ತಳ್ಳುವಂಥ ಪ್ರಜೆ, ಅಂದರೆ ಆ ಸೇನಾಧಿಪತಿ ಅಂತ ಕರಿತೀವಿ. ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಪ್ರಜ್ಞೆ ಮತ್ತು ವಿಶೇಷವಾಗಿ ಅವನಿಗೇನಪ್ಪ ಅಂದರೆ ಶಕ್ತಿ ಮತ್ತು ಪ್ರಜ್ಞೆ ಎರಡು ಇರಬೇಕಾಗಿರ್ತಕ್ಕಂಥದ್ದು. ಶಕ್ತಿ ಪ್ರಜ್ಞೆಗಳ ಆ ಪ್ರೇರಕ ಶಕ್ತಿಕಾರಕನಾಗಿರ್ತಕ್ಕಂಥವನು ಸುಬ್ರಹ್ಮಣ್ಯ. ಶಕ್ತಿ ಇಲ್ಲ ಅಂದರೆ ನಾವು ಹೇಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ? ಪ್ರಜ್ಞೆ ಇಲ್ಲ ಅಂದರೆ ಹೇಗೆ ನಾವು ವರ್ತನೆ ಮಾಡಲಿಕ್ಕೆ, ವ್ಯವಹಾರವನ್ನು ಮಾಡಲಿಕ್ಕೆ ಸಾಧ್ಯ? ಹಾಗಾಗಿ ಪ್ರಜ್ಞಾಕಾರಕನು ಶಕ್ತಿಕಾರಕನಾಗಿರ್ತಕ್ಕಂಥವನು ಅವನಿಗೆ ನಾವು ವೇಲ್ಮುರುಗ ಅಂತ ಕರಿತೀವಿ. ಸುಬ್ರಹ್ಮಣ್ಯನನ್ನು ವರ್ಷದಲ್ಲಿ 3 ಬಾರಿ ವಿಶೇಷವಾಗಿ ಅವನ ಆರಾಧನೆ ಮಾಡತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿನಗಳು. ಅದರಲ್ಲಿ ಸ್ಕಂದ ಷಷ್ಠಿ ಮತ್ತು ಆಡಿ ಕೃತ್ತಿಕ, ಇನ್ನು ತೈಪೂಸಂ ಅಂತ ಕರೀತಾರೆ. ನಾವೇನಾಗಿದೆ, ಸುಬ್ರಹ್ಮಣ್ಯ ಅಂದ ತಕ್ಷಣ ನಾವು ನೆರೆ ರಾಜ್ಯವಾಗಿರ್ತಕ್ಕಂಥ ತಮಿಳುನಾಡವ್ರು ಮಾತ್ರ ಅದನ್ನು ಆರಾಧನೆ ಮಾಡೋದು ಅಂತಕ್ಕಂಥ ಒಂದು ಮನಸ್ಸಿನ ಸಂಕಲ್ಪಕ್ಕೆ ಬಂದುಬಿಟ್ಟಿದ್ದೀವಿ. ಆ ಒಂದು ಮನಸ್ಸಿನಲ್ಲಿ ಅದು ಬಲವಾಗಿ ಕೂತ್ಕೊಂಡು ಬಿಟ್ಟಿದೆ. ಆದರೆ ಕೃತ್ತಿಕಾ ನಕ್ಷತ್ರದಲ್ಲಿ ಸುಬ್ರಹ್ಮಣ್ಯನು ಗರ್ಭಸಂಜಾತನಲ್ಲ. ಯಾಕೆಂದರೆ ಪಾರ್ವತಿ ಪರಮೇಶ್ವರರು ವಿಶೇಷವಾಗಿರ್ತಕ್ಕಂಥ ತಾರಕಾಸುರ ಅಂತಕ್ಕಂಥ ರಾಕ್ಷಸನನ್ನು ವಧೆ ಮಾಡುವ ಸಲುವಾಗಿ, ಯಾಕೆಂದರೆ ತಾರಕಾಸುರ ಶಿವಪಾರ್ವತಿಯರಿಗೆ ಹುಟ್ಟಿದಂಥ ಮಗುವಿನಿಂದ ನನಗೆ ಸಾವು ಆಗಬೇಕು ಅಂತೇಳಿ ಅವನು ಬ್ರಹ್ಮನಿಂದ ವರವನ್ನು ಪಡ್ಕೊಂಡಿದ್ದಾಗ ತಾರಕಾಸುರನ ವಧೆಗೋಸ್ಕರವಾಗಿ ಮಹಾವಿಷ್ಣುವಿನ ಸಂಕಲ್ಪದಿಂದ ಆ ಒಂದು ಶಿವಪಾರ್ವತಿಯರ ಆ ಒಂದು ಸಂದರ್ಭದಲ್ಲಿ, ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ತೇಜಸ್ಸು ಉತ್ಪತ್ತಿಯಾಗಿ ಆ ತೇಜಸ್ಸು ಭೂಮಿಯ ಮೇಲೆ ಬಿದ್ದಾಗ ಭೂಮಿಯೆಲ್ಲೂ ಕೂಡ ಪ್ರಕೃತಿ ಹೆಚ್ಚಾಗ್ತಕ್ಕಂಥದ್ದಾಗಿರುತ್ತೆ. ಆಗ ವಿಶೇಷವಾಗಿ ಆ ಒಂದು ಸಪ್ತರ್ಷಿಗಳು ಅಂದರೆ 6 ಜನ ಋಷಿಗಳು ಅದನ್ನು ತಗೊಂಡೋಗಿ ಗಂಗಾ ಮಾತೆಗೆ ಅರ್ಪಣೆ ಮಾಡ್ತಕ್ಕಂಥವ್ರು ಆಗ್ತಾರೆ. ಅಲ್ಲಿ ಗಂಗಾ ಮಾತೆಯು 6 ಭಾಗಗಳಾಗಿ ವಿಂಗಡಿಸಿ
ಆ ಒಂದು ಶಕ್ತಿಯನ್ನು ಕಾಪಾಡ್ತಾ ಇರ್ತಕ್ಕಂಥವಳಾಗ್ತಾಳೆ. ಒಂದು ಮಹಾ ಕಾಳಿ ಆಗಿರ್ತಕ್ಕಂಥ ಪಾರ್ವತಿ ದೇವಿ 6 ಜನವನ್ನು ಒಟ್ಟಿಗೆ ಇಟ್ಕೊಂಡಾಗ ಷಣ್ಮುಖನಾಗ್ತಕ್ಕಂಥವನಾಗ್ತಾನೆ. 6 ಮುಖಗಳು 12 ಭುಜಗಳಿರ್ತಕ್ಕಂಥವನು ಷಣ್ಮುಖನು. ವಿಶೇಷವಾಗಿ ಅವನಿಗೆ ನಾವು ಸುಬ್ರಹ್ಮಣ್ಯ ಅಂತ ಕರಿತೀವಿ. ಅಂದರೆ ಪ್ರಜ್ಞೆ ಮತ್ತು ಶಕ್ತಿಯ ಕಾರಕನು. ನಮ್ಮ ಮನಸ್ಸಿನಲ್ಲಿ ಮೂಡುವಂಥ ಪ್ರತಿಯೊಂದು, ಯಾಕಂದರೆ ಮನುಷ್ಯನಿಗೆ ಕಾನ್ಷಿಯಸ್ ಇಲ್ಲದೆ ಇದ್ದರೆ ಅವನು ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯನೇ ಇಲ್ಲದೆ ಇರತಕ್ಕಂಥದ್ದು. ಹಾಗಾಗಿ ಆ ಪ್ರಜ್ಞಾಕಾರಕನಾಗಿರ್ತಕ್ಕಂಥ ಸುಬ್ರಹ್ಮಣ್ಯನನ್ನು ವಿಶೇಷವಾಗಿ ಆಡಿ ಕೃತ್ತಿಕ ಅಂತಕ್ಕಂಥ ಆಷಾಢ ಮಾಸದ ಕೃತ್ತಿಕ ಮಾಸದಲ್ಲಿ ಇವತ್ತಿನ ದಿವಸ ಆ ಒಂದು ಅಮ್ಮನವರ ಮಹಾಕಾಳಿ ಆಗಿರ್ತಕ್ಕಂಥ ಪಾರ್ವತೀ ದೇವಿಯು ಸುಬ್ರಹ್ಮಣ್ಯನಿಗೆ ವೇಲನ್ನು ಕೊಟ್ಟಂಥ ದಿನ. ಅಂದರೆ ಆ ಒಂದು ದಂಡಾಯುಧ ಪಾಣಿ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯನನ್ನು ದಂಡಾಯುಧ ಪಾಣಿ ಅಂತ ಕರಿತೀವಿ, ಅವನನ್ನು ಸೈನಿಕ ಅಂತ ಕರಿತೀವಿ. ಹಾಗಾಗಿ ಯುದ್ಧಕ್ಕೆ ಹೋಗುವ ಮುಂಚಿತವಾಗಿ ಆ ತಾರಕಾಸುರನ ವಧೆಯನ್ನು ಸಂಹರಿಸುವ ಸಲುವಾಗಿ ವಿಶೇಷವಾಗಿ ಏನಪ್ಪ ಅಂದರೆ ಸುರಪದ್ಮ ಮತ್ತು ತಾರಕಾಸುರ ಅಂತಕ್ಕಂಥ ರಾಕ್ಷಸರ ಉಪದ್ರವ ಹೆಚ್ಚಾಗಿದ್ದಾಗ ಸಂಹಾರ ಮಾಡುವ ಸಲುವಾಗಿ ಇವತ್ತಿನ ದಿವಸ ಮುರುಗನಿಗೆ ವೇಲನ್ನು ಕೊಟ್ಟಂಥ ದಿನ, ಅವನು ಆವಿರ್ಭವಿಸಿದಂಥ ದಿನ. ಹಾಗಾಗಿ ಕೃತಿಕಾ ನಕ್ಷತ್ರ 6 ಜನ ಕೃತಿಕಾ ಅಂದರೆ ಋಷಿಗಳ ಮಡದಿಯರಾಗಿರ್ತಕ್ಕಂಥವ್ರು 6 ಜನ ಆ ಕೃತಿಕೆಯರು ತಗೊಂಡೋಗಿ ಈ ಮಕ್ಕಳನ್ನು ಸಾಕ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಆ ಮಕ್ಕಳನ್ನು ಒಂದು ಮಾಡಿದಂಥ ಒಂದು ಸುಪರ್ವ ಕಾಲ ಇವತ್ತಿನ ಆಡಿ ಮಾಸ. ಇವತ್ತಿನ ದಿವಸ ಯಾಕೆ ಅಂದರೆ ಸಂಕಲ್ಪ ನಮ್ಮೆಲ್ಲರ ಬದುಕಿನಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದಾಗಿರುತ್ತೆ. ಈ ಸಂಕಲ್ಪ ಅಂದರೆ ಏನಪ್ಪ ಅಂದರೆ ಸುಬ್ರಹ್ಮಣ್ಯನು ನಮಗೆ ನಿತ್ಯ ನಿರಂತರ ಹೇಗೆ ನಮ್ಮ ಒಡನಾಟದಲ್ಲಿ ಇರ್ತಾನಪ್ಪ ಅಂದರೆ ನಮ್ಮ ಉಸಿರಿಗೆ ಹೆಸರಾಗಿರ್ತಕ್ಕಂಥವನು ಸುಬ್ರಹ್ಮಣ್ಯ. ದೇಹಕ್ಕೆ ಬಹಳ ಮುಖ್ಯವಾಗಿ ದೇಹದ ನವಗ್ರಹಗಳಲ್ಲೂ ಕೂಡ ನಾವು ಗುರು ಪ್ರಧಾನವಾಗಿ ದೇಹದ ಕಾರಕನಾಗಿ ನಾವು ಅವನನ್ನು ತೆಗೆದುಕೊಳ್ತೀವಿ. ಆದರೆ ಸುಬ್ರಹ್ಮಣ್ಯ ಅಂತಕ್ಕಂಥವನು ದೇಹದ ಸಂರಕ್ಷಣಾ ಕಾರಕನು. ನಿಮ್ಮ ದೇಹ ನಿರಂತರವಾಗಿ ಸಂರಕ್ಷಣೆ ಆಗಬೇಕಾದ್ರೆ ಸುಬ್ರಹ್ಮಣ್ಯನ ಅನುಗ್ರಹ ಇರಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ನೆರ ರಾಜ್ಯದಲ್ಲಿ ವಿಶೇಷವಾಗಿ 6 ಸುಬ್ರಹ್ಮಣ್ಯ ಕ್ಷೇತ್ರಗಳಿದೆ. ನಮ್ಮ ರಾಜ್ಯದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ದಿವ್ಯತಮವಾದಂಥ ಕ್ಷೇತ್ರ ನಮ್ಮ ಬೆಂಗಳೂರಿಗೆ ಕೂದಲೆಳೆಯ ಸಮೀಪದಲ್ಲಿರ್ತಕ್ಕಂಥ ಘಾಟಿ ಸುಬ್ರಹ್ಮಣ್ಯ. ಅದರಲ್ಲೂ ಕೂಡ ವಿಶೇಷವಾಗಿ ಜಗತ್ತಿನಲ್ಲಿ ಎಲ್ಲೂ ಕೂಡ ನಾರಾಯಣನ ಯುಕ್ತನಾಗಿ ಸುಬ್ರಹ್ಮಣ್ಯನ ಇರ್ತಕ್ಕಂಥದ್ದು ಏಕಮೇವ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ಅದರಲ್ಲಿ ಒಂದು ಕಡೆ ಲಕ್ಷ್ಮೀ ನರಸಿಂಹನ ದರ್ಶನ, ಇನ್ನೊಂದು ಕಡೆ ಸುಬ್ರಹ್ಮಣ್ಯನ ದರ್ಶನ ಇರತಕ್ಕಂಥದ್ದು. ಯಾಕೆಂದರೆ ಹಿಂದೆ ಒಂದು ದೇಹ 2 ಮೂರ್ತಿಗಳ ಪ್ರಕೃತಿ ಇರತಕ್ಕಂಥದ್ದು ಈ ಜಗತ್ತಿನಲ್ಲಿ ಒಂದೇ ಏಕಮೇವ ಕ್ಷೇತ್ರ. ಹಾಗಾಗಿ ನಮ್ಮ ಕ್ಷೇತ್ರಗಳಲ್ಲೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಕೂಡ ನಾನಾ ರೀತಿಯಾದಂಥ ಸರ್ಪ ಸಂಬಂಧಿತವಾದ ತೊಂದರೆಗಳಿದ್ದಾಗ ಅಲ್ಲಿ ಪೂಜೆ ಮಾಡಿಸ್ತಕ್ಕಂಥ ವಿಧಾನ ಇರ್ತಕ್ಕಂಥದ್ದಿದೆ. ಇನ್ನು ಯಾಕೆ ಅಂದರೆ ನಮಗೆ ಸಂತಾನಪ್ರದನಾಗಿರ್ತಕ್ಕಂಥವನು ಕೂಡ ಸುಬ್ರಹ್ಮಣ್ಯನೇ. ಯಾಕೆಂದರೆ ವಂಶ ಉದ್ಧಾರ, ವಂದ್ಯಾಯ ವಂದನೀಯಾಯ ವಂಶವೃದ್ಧಿಕರಾಯ ಚ ವೇದವೈದ್ಯ ಸ್ವರೂಪಾಯ ಸುಬ್ರಹ್ಮಣ್ಯಾಯತೆ ನಮಃ ಅಂತ ಹೇಳ್ತೀವಿ. ನಮ್ಮ ಶರೀರಕ್ಕೆ ಏನಾದರೂ ವ್ಯಾಧಿಗಳು ಬಂದಾಗ ನಾವು ಯಾರ ಬಳಿ ಹೋಗ್ತೀವಪ್ಪ ಅಂದರೆ ಡಾಕ್ಟ್ರ್ ಬಳಿ ಹೋಗ್ತೀವಿ. ಆ ಡಾಕ್ಟ್ರ್ ಕೊಡುವಂಥ ಮೆಡಿಸನ್ಗೆ ಕಾರಕನ ಯಾರಪ್ಪ ಅಂದರೆ ಸುಬ್ರಹ್ಮಣ್ಯ. ಕುಜನ ಕಾರಕನಾಗ್ತಕ್ಕಂಥವನಾಗ್ತಾನೆ. ಕುಜನು ಅಧಿದೇವತೆ ಯಾರಪ್ಪ ಅಂದರೆ ಸುಬ್ರಹ್ಮಣ್ಯನಾಗ್ತಕ್ಕಂಥವನಾಗ್ತಾನೆ. ಹಾಗಾಗಿ ಸುಬ್ರಹ್ಮಣ್ಯನ ಇವತ್ತಿನ ಕಾವಡಿ ಉತ್ಸವ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ. ಕಾವಡಿಯಲ್ಲಿ ಏನೆಲ್ಲ ಇಡ್ತಾರೆ, ಏನೆಲ್ಲ ಸಂಕಲ್ಪ ಮಾಡ್ತಾರೆ, ಯಾಕೆ ಮನೆಯಲ್ಲಿ ಕಾವಡಿಯನ್ನಿಟ್ಟು ಭುಜದ ಮೇಲೆ ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಾರೆ ಅನ್ನೋದನ್ನು ಮುಂದೆ ತಿಳ್ಕೊಳ್ತಾ ಹೋಗೋಣ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಲಲಿತಾ ಅಂತ ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಆಣಪುರದಿಂದ. ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಮನೆ ಬಗ್ಗೆ, ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. 1ರಿಂದ 30 ಒಂದು ಸಂಖ್ಯೆ ಹೇಳಿಮ್ಮ. 9 ಮೇಡಮ್. ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ಅಮ್ಮ ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಅಮ್ಮ ಹೇಳಿಮ್ಮ, ಏನು ಪ್ರಶ್ನೆ? ಮನೆ ಬಗ್ಗೆ ಕೇಳಬೇಕಿತ್ತು, ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಏನು ಮಾಡ್ಕೊಂಡಿದ್ದಾರೆ ಮಗ? ವ್ಯವಸಾಯ. ಏನು ಕೇಳಬೇಕಿತ್ತು? ಮದುವೆ ಆಗಿದೆಯಾ? ಮದುವೆ ಆಗಿಲ್ಲ ಮೇಡಮ್. ಇದಕ್ಕೂ ಕೂಡ ಹೇಳಿದ ಮಾತನ್ನ ಕೇಳಲ್ಲ, ಮನೇಲಿ ನೆಮ್ಮದಿ ಏನದೇ ಇಲ್ಲ ಕೂಡ. ಎಲ್ಲಿಂದ ಮಾತನಾಡ್ತಾ ಇದ್ದೀರಾ ತಾವು? ಆಣಪುರದಿಂದ ಹಳ್ಳಿಯಿಂದ ಗುರುಗಳು. ಮನೆ ದೇವರು ಯಾರು? ಮನೆ ದೇವರು ಉಚ್ಚಮ್ಮ, ಚಂದ್ರಸ್ವಾಮಿ, ಮೇಲ್ಕೋಟೆ, ನರಸಿಂಹಸ್ವಾಮಿ ಗುರುಗಳೇ. ನೀವೊಂದು ಕೆಲಸ ಮಾಡಿ, ಯಾವುದಾದ್ರೂ ಶಿವನ ಕ್ಷೇತ್ರಕ್ಕೆ ಹೋಗಿ ಬನ್ನಿಮ್ಮ ಒಂದೊಮ್ಮೆ. ನಮ್ಮ ನಂಜನಗೂಡು ನಿಮ್ಗೆ ಹತ್ರ ಅಲ್ವಾ? ಹೌದು. ನಂಜನಗೂಡಿಗೆ ಹೋಗಿ ಒಂದು ಅಭಿಷೇಕ ಮಾಡಿಸಿ ಬಿಲ್ವಾರ್ಚನೆ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಅಲ್ಲಿ ನಂಜನಗೂಡಲ್ಲಿ ಅವರ ಅರ್ಚಕರ ಹತ್ರ ಪ್ರಾರ್ಥನೆ ಮಾಡಿ ಸ್ವಲ್ಪ ಆ ಒಂದು ಪರಮೇಶ್ವರನ ಮೇಲೆ ಜಲಾಭಿಷೇಕ ಆಗುತ್ತೆ. ಆ ಜಲಾಭಿಷೇಕದ ನೀರನ್ನು ತಗೊಂಡು ಬಂದು ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡಿ ಪ್ರತಿ ಗುರುವಾರ ಮನೆಯಲ್ಲೆಲ್ಲ ಕೂಡ ಅರ್ಶಿಣ ಮತ್ತು ಗಂಜಲ ಹಾಕಿ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಮನೇಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಎಷ್ಟು ಜನ ಸದಸ್ಯರಿದ್ದರು ಎಲ್ಲರೂ ಕೂಡ
41 ದಿನಗಳ ಕಾಲ ಪ್ರತಿನಿತ್ಯ ಸ್ವಲ್ಪ ಅರಿಶಿಣ ಹಾಕಿ ಸ್ನಾನ ಮಾಡ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಶುಭ ಆಗಲಿ ತಾಯಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ವೆಂಕಟಲಕ್ಷ್ಮಿ ಅಂತ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹಲೋ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಕೇಳ್ಬೇಕಾಯ್ತು ಮೇಡಮ್. 1ರಿಂದ 30 ಒಂದು ಸಂಖ್ಯೆ ಹೇಳಿಮಾ. ಮೇಡಮ್ 8. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮಾ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಗುರುಗಳೇ, ಬರೀ ನೋವಲ್ಲ ಇದ್ದೀನಿ ಗುರುಗಳೇ. ಏನು ಮಾಡ್ಕೊಂಡಿದ್ದೀರಾ ತಾವು? ನಾನು ಹೂವು ವ್ಯಾಪಾರ ಮಾಡ್ತೀನಿ ಗುರುಗಳೇ. ಮನೆ ದೇವ್ರು ಯಾರಮ್ಮ? ಮನೆ ದೇವರು ನಂಜುಂಡೇಶ್ವರ ಚಾಮುಂಡಿ. ಎಷ್ಟು ದಿವಸ ಆಯ್ತು ಹೋಗಿ? ಮೇಡಮ್, ಹಿಂಗೆ ಮಗಂದು ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಅವಂದೇ ಸ್ವಲ್ಪ ಒಂದಂದ್ರೆ ಒಂದ್ ಹಿಂದೆ ಏಟ್ಗಳು. ನೀವೊಂದು ಕೆಲಸ ಮಾಡಿಮ್ಮ, ನಿಮಗೆ ಮನೆ ದೇವ್ರಿಗೆ ಹೋಗಿ ಎಷ್ಟು ದಿವಸ ಆಗಿದೆ? ಮೇಡಮ್, ತುಂಬ ಸಮಯ ಹೋಗಿ ಒಂದು ಹೇಳಿಮಾ. 6 ತಿಂಗಳಾಗಿದೆ ಹೋಗಿ. ನೀವೊಂದು ಕೆಲಸ ಮಾಡಿ, 156 ಕಾಯಿನ್ ರೆಡಿ ಮಾಡ್ಕೊಳ್ಳಿ, 1 ರೂಪಾಯಿ ಕಾಯಿನು. ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅರಿಶಿಣ ಕುಂಕುಮ ಹಾಕಿ, ಸ್ವಲ್ಪ ಮುಖ್ಯವಾಗಿ ನಿಮ್ಮ ಪ್ರಾರ್ಥನೆ ಏನಿದೆಯೋ ಒಂದು 3 ಮುಷ್ಟಿಯಷ್ಟು ಅಕ್ಕಿಯನ್ನು ತಗೊಳ್ಳಿ. ಒಂದು 3 ಮುಷ್ಟಿಯಷ್ಟು ಅಕ್ಕಿ, 156 ರೂಪಾಯಿ ಕಾಯನ್ನು ಎಲ್ಲ ಪ್ರಾರ್ಥನೆ ಮಾಡಿ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಪ್ರಾರ್ಥನೆ ಮಾಡಿಕೊಂಡು ಮನೆ ದೇವರ ಹತ್ರ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ನಂಜುಂಡೇಶ್ವರನ ಸನ್ನಿಧಾನದಲ್ಲಿ ಆ ಉಂಡಿಯಲ್ಲಿ ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಶುಭ ಆಗಲಿ ತಾಯಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಅನಿತಾ ಅಂತ. ನಮಸ್ತೆ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಮಂಡ್ಯದಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಾವು ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. 1ರಿಂದ 30 ಒಂದು ಸಂಖ್ಯೆ ಹೇಳಿ. 9. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮಾ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಅಯ್ಯೋ, ಸುಮ್ಮನೆ ಯಾವ ಕೆಲಸನೂ ಆಗ್ತಾ ಇಲ್ಲ ಸರ್. ಸ್ವಾಮಿ, ನಮ್ಮ ಮಗ ಮಾತ್ರ ಹೇಳಿದ ಮಾತು ಕೇಳ್ತಿಲ್ಲ. ಅವನು ಓದು ಹೆಂಗೆ ಅಂತ ಕೇಳಬೇಕಾಗಿತ್ತು. ಎಷ್ಟು ವಯಸ್ಸು, ಏನು ಓದ್ತಿದ್ದಾರೆ ತಾಯಿ? 14 ವರ್ಷ ಸರ್. SSLC ಓದ್ತಿದ್ದಾರೆ. ಈ SSLCನ ಮಾತ್ರ ನೀವು SSLCನ ಸ್ವಲ್ಪ ಕಷ್ಟತಮವಾಗಿರುತ್ತೆ, ಕಠಿಣ ಇರುತ್ತೆ. ಇದನ್ನೊಂದನ್ನು ದಾಟಿಸ್ಬಿಡಿ, ಖಂಡಿತ ಒಳ್ಳೆಯದಾಗುತ್ತೆ. ಚಿಂತೆ ಮಾಡುವ ಅಗತ್ಯ ಇಲ್ಲ. ಒಂದು ಸಲ ನೀವು ನಿಮ್ಮ ಅನುಕೂಲ ಇದ್ದರೆ ಗಾಣಗಾಪುರ ಅಥವಾ ಮೇಧಾ ದಕ್ಷಿಣಾಮೂರ್ತಿ ಸನ್ನಿಧಾನವಾಗಿರ್ತಕ್ಕಂಥ, ವಿಶೇಷವಾಗಿ ನಮಗೆ ತಿರುವಣ್ಣಾಮಲೆಯಲ್ಲಿ ದಕ್ಷಿಣಾಮೂರ್ತಿ ಸನ್ನಿಧಾನ ಇದೆ. ನಿಮ್ಗೆ ಅಲ್ಲಿಗೆ ಹೋಗಿ ಬರುವ ವ್ಯವಸ್ಥೆ ಇದ್ದು ಅನುಕೂಲ ಇದ್ದರೆ ಖಂಡಿತ ತಿರುವಣ್ಣಾಮಲೆಗೆ ಒಂದೊಮ್ಮೆ ಹೋಗಿ ಬನ್ನಿ, ಅಥವಾ ಗಾಣಗಾಪುರಕ್ಕೆ ಒಂದೊಮ್ಮೆ ಹೋಗಿ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಶುಭ ಆಗಲಿ ತಾಯಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ನೀವಾಗಲೇ ಕಾವುಡಿ ಬಗ್ಗೆ ಹೇಳ್ತಾ ಇದ್ರಿ, ಅದಕ್ಕೂ ಮುನ್ನ ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಭಾಗ್ಯ ಅಂತ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕು ಮೇಡಮ್. 1ರಿಂದ 30 ಒಂದು ಸಂಖ್ಯೆ ಹೇಳಿಮಾ. 29. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ತಾಯಿ. ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಾರ್ಥನೆ? ನಮ್ದು ಹೊಲದ ಬಗ್ಗೆ ಕೇಳಬೇಕಿತ್ತು. ಅರ್ಜಿ ಹಾಕಿದೀವಿ, ಅದು ನಮ್ಗೆ ಆಗುತ್ತಾ ಅಂತ ಕೇಳಬೇಕಿತ್ತು ಗುರುಜಿ. ಸ್ವಲ್ಪ ನೀವು ಸೀಸನ್ ನೋಡ್ಕೊಂಡು ಹಾಕ್ಬೇಕಿತ್ತಲ್ಲಮ್ಮ ತಾಯಿ. ಸೀಸನ್ ನೋಡಿ ಹಾಕ್ಬೇಕಿತ್ತಲ್ವಾ? ಹಾಕಿದ್ದೀವಿ ಗುರುಜಿ, ತುಂಬಾ ದಿನದಿಂದ ಇದ್ ಮಾಡ್ತಾ ಇದ್ದೋ. ಈಗ ಹಾಕಿದ್ದೀನಿ, ಅದಾಗುತ್ತಾ? ನಮ್ಮ ತಾತಂದು. ಏನು ಚಿಂತೆ ಮಾಡೋ ಅಗತ್ಯ ಇಲ್ಲ, ಖಂಡಿತ ಆಗ್ಬರುತ್ತೆ. ನೀವೊಂದು ಕೆಲಸ ಮಾಡಿ, ನಿಮ್ಮ ಮನೆ ಎಷ್ಟು ಎಕರೆ ಇದೆ? ಅದು ಒಂದು 3 ಜನದ್ದು 4.5 ಎಕರೆ ಇದೆ ಗುರುಜಿ. ನೀವು ಒಂದು ಕೆಲಸ ಮಾಡ್ಬೋದಾ? 3 ಥರ ದಾರ ತಗೊಳ್ಳಿ. ಯಾವತ್ತಾದರೂ ಮಂಗಳವಾರದ ದಿವಸ ಸಾಯಂಕಾಲ 3 ಗಂಟೆಯಿಂದ 4:15 ತನಕ ರಾವ್ ಕಾಲ ಇರುತ್ತೆ. ಮಂಗಳವಾರದ ದಿವಸ ಜ್ಞಾಪಕ ಇಟ್ಕೊಳ್ಳಿ. ಆ 3 ಥರ ಯಾವ್ಯಾವ ದಾರಪ್ಪ ಅಂದರೆ ಹಳದಿ ಬಣ್ಣ, ಕೆಂಪು ಬಣ್ಣ ಮತ್ತು ಬಿಳಿ ಬಣ್ಣ. ಹಳದಿ, ಕೆಂಪು, ಬಿಳಿ, ಈ 3 ಬಣ್ಣಗಳ ದಾರವನ್ನು ತಗೊಳ್ಳಿ. ನಿಮ್ಮ ಜಾಗ ಎಷ್ಟಿದೆಯೋ ಅಷ್ಟು ಜಾಗಕ್ಕೆ ನೀವು ಆ ದಾರವನ್ನು ಸುತ್ತುವಂಥ ಕೆಲಸ ಮಾಡಿ. ಅಥವಾ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಮೂಲೆಯಲ್ಲಿ ಒಂದು ಮರಕ್ಕೆ, 4 ಮರಕ್ಕೂ ಕೂಡ ಮೂಲೆಯಲ್ಲಿ ಇರ್ತಕ್ಕಂಥ ಒಂದೊಂದು ಮರಕ್ಕೆ ದಾರವನ್ನು ಸುತ್ತಿ, ಆ ಮಣ್ಣನ್ನು ವಿಶೇಷವಾಗಿ ನಿಮ್ಮ ಭೂಮಿಯ ಮಣ್ಣಿದೆ ಅಲ್ವಾ,
ಆ ಮಣ್ಣನ್ನು ತಗೊಂಡು ಬಂದು ಒಂದು ಮೂರ್ತಿ ಆಕಾರ ಅಂದರೆ ಸಣ್ಣದಾಗಿರ್ತಕ್ಕಂಥ ಒಂದು ಆಕಾರ ಶಿವಲಿಂಗ ಆಕಾರ ಮಾಡಿ ತಗೊಂಡೋಗಿ ಹುತ್ತದಲ್ಲಿ ಬಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಪ್ರತಿ ತಿಂಗಳು ಪಂಚಮಿ ದಿವಸ ಹುತ್ತದ ಪೂಜೆಯನ್ನು ಮಾಡಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ಕೊಳ್ಳಿ, ನಾಗಾರಾಧನೆಯನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಶುಭವಾಗಲಿ ತಾಯಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಕಾವಡಿ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಬಹಳ ಮುಖ್ಯವಾಗಿ ಕಾವಡಿ ಭಕ್ತರ ಅತೀತವಾಗಿರ್ತಕ್ಕಂಥ ನಂಬಿಕೆ. ಕಾವಡಿ ಹೊತ್ತಾಗ, ಯಾಕೆಂದರೆ ಸಾಕಷ್ಟು ಮಂದಿ ನಮ್ಮ ಹತ್ರ ಬಂದಾಗ ಕೂಡ ನಾನು ಕೇಳ್ತೀನಿ ಏನಿದ್ರ ವಿಶೇಷತೆ ಹೇಗೆ ಏನು ಅಂತ. ನಿಮ್ಗೆ ಇಲ್ಲ ಸ್ವಾಮಿ, ನಾವು ಈ ವರ್ಷ ಇದನ್ನು ಅಂದ್ಕೊಂಡು ಆ ಕಾವಡಿಯನ್ನು ಹೊತ್ತಾಗ ಬರೋ ವರ್ಷ ಅಷ್ಟೊತ್ತಿಗೆ ಆ ಕೆಲಸ ಸಂಪನ್ನವಾಗಿರುತ್ತೆ ಅಂತಕ್ಕಂಥ ಎಲ್ಲ ಸಾಕಷ್ಟು ಮಂದಿ ನನಗೆ ತಿಳಿಸಿರ್ತಕ್ಕಂಥವ್ರು. ಅದರಲ್ಲೂ ಕೂಡ ಈ ಕಾವಡಿಯಲ್ಲಿ ಹಾಲು, ಚಂದನ, ವಿಭೂತಿ, ಜೇನುತುಪ್ಪ ಮತ್ತು ತೆಂಗಿನಕಾಯಿ, ಸ್ವಲ್ಪ ಗಂಜಿ ಕೂಡ ಆಗ್ತಕ್ಕಂಥ ಒಂದು ಅಭ್ಯಾಸ ಇಟ್ಕೊಂಡಿದ್ದಾರೆ. ಅದರಲ್ಲಿ ಏನಪ್ಪ ಅಂದರೆ ಮನುಷ್ಯನಿಗೆ ಮನೋಬಲ, ಶಕ್ತಿ ಅಂತಕ್ಕಂಥದ್ದು, ಮನೋಬಲ ಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ನಾವು ಯಾವುದಾದ್ರೂ ಕೆಲಸವನ್ನು ಮಾಡಬೇಕಾದ್ರೆ ನಮಗೆ ಮೂಲ ಬರಬೇಕಾಗಿರ್ತಕ್ಕಂಥ ಬಲ ಯಾವುದಪ್ಪ ಅಂದರೆ ಮನೋಬಲ. ಆ ಮನೋಬಲವನ್ನು ವೃದ್ಧಿಸುವಂಥ ಶಕ್ತಿ ಸುಬ್ರಹ್ಮಣ್ಯ ಇವತ್ತಿನ ದಿವಸ ನಾಡಿಗೆಯನ್ನು ನೀವು ಒಂದು ಏನಂದ್ರೆ ನಡ್ಕೊಂಡು ಹೋಗಿ ಸುಬ್ರಹ್ಮಣ್ಯನ ದರ್ಶನ ಮಾಡ್ತಕ್ಕಂಥದ್ದು. ಸುಬ್ರಹ್ಮಣ್ಯನಿಗೆ ವಿಶೇಷವಾಗಿ ವಿಭೂತಿ, ಜೇನುತುಪ್ಪ, ಚಂದನ ಅಂದರೆ ಅರಿಶಿಣ, ಅದು ಏನು ಗಂಧ, ವಿಶೇಷವಾಗಿ ತೆಂಗಿನಕಾಯಿಗಳನ್ನು ಅರ್ಪಣೆ ಮಾಡ್ತಕ್ಕಂಥ ಅಭ್ಯಾಸವನ್ನು ಮಾಡಿಕೊಂಡಾಗ ಇವತ್ತಿನ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡಾಗ ಖಂಡಿತ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಇನ್ನೊಂದು ಏನಪ್ಪ ಅಂದರೆ ಇವತ್ತಿನ ದಿವಸ ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಷಡಾಕ್ಷರ ಮಂತ್ರವನ್ನು ವಿಶೇಷವಾಗಿ ಇವತ್ತಿನ ದಿವಸ ಸ್ಮರಣೆ ಮಾಡ್ತಕ್ಕಂಥದ್ದು. ನಿರಂತರವಾಗಿ ಆ ಮಂತ್ರವನ್ನು ಜಪಿಸೋದ್ರಿಂದ ಕೂಡ ನಿಮಗೆ ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಕೂಡ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ಖಂಡಿತ ಆ ಕೆಲಸ ಅನುಕೂಲಕರವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮನೆಯಲ್ಲಿ ಏನಪ್ಪ ಅಂದರೆ ವಿಶೇಷವಾಗಿ ಸುಬ್ರಹ್ಮಣ್ಯನ ಶರವಣ ದೀಪ ಅಂತಕ್ಕಂಥ ದೀಪವನ್ನು ಹಚ್ಚುತ್ತಾರೆ. ಏನಪ್ಪ ಅಂದರೆ ಕೊಬ್ಬರಿ ಎಣ್ಣೆ ಮತ್ತು ಎಳ್ಳೆಣ್ಣೆಯನ್ನು ಮಿಶ್ರಣ ಮಾಡಿ ಕೆಂಪು ಬತ್ತಿ ಮಾಡಿ ಆ ದೀಪದಲ್ಲಿ ಕೆಂಪು ಬತ್ತಿಯನ್ನು ಹಾಕಿ, ನಮ್ಮ ಮನೆಯಲ್ಲಿ ಬತ್ತಿ ಇರತಕ್ಕಂಥ ಬತ್ತಿಗೆ ಸ್ವಲ್ಪ ಕುಂಕುಮ ಹಚ್ಚಿ ಆ ಬತ್ತಿಯನ್ನು ಹಾಕಿ ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆಯನ್ನು ಹಾಕಿ ನಾವು, ಯಾಕೆಂದರೆ ಒಂದು ಸಾಲಾಗಿ ನಿಂತ್ಕೊಂಡು ಆ ರೀತಿಯಲ್ಲಿ ಹೇಗೆ ಸಾಲಾಗಿ ಒನ್ ಬೈ ನಿಂತ್ಕೊಂಡಿರ್ತೀವೋ ಆ ರೀತಿ ಮನೆಯಲ್ಲಿ ಇಟ್ಟು ಇವತ್ತಿನ ದಿವಸ ಒಂದು ಮನೆ ಮೇಲೇನೋ ಒಂದು ಏನಾದರೂ ಒಂದು ವ್ಯವಸ್ಥೆ ಮಾಡಿ ದೇವರ ಮುಂದೆ ಒಂದು ಲೈನಲ್ಲಿ ಇಟ್ಟು ದೀಪವನ್ನು ಹಚ್ಚಿ ಅನನ್ಯವಾಗಿ ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಶರವಣ ಭವ ಆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡೋದ್ರಿಂದ ಬರೋ ವರ್ಷ ಕಾವಡಿಯ ಸಂದರ್ಭಕ್ಕೆ ನಿಮಗೆ ಅನುಕೂಲ ಆಗಿರ್ತಕ್ಕಂಥದ್ದು ಖಂಡಿತ ಆಗಿರುತ್ತೆ. ವಿಶೇಷವಾಗಿ ಈ ಸುಬ್ರಹ್ಮಣ್ಯನನ್ನು ನಾವು, ಯಾಕೆಂದರೆ ಅವನು ಅತ್ಯಂತ ಸೂಕ್ಷ್ಮಪ್ರಧಾನ ಆಗಿರ್ತಕ್ಕಂಥ ದೇವತೆ. ನಾವು ನೋಡ್ತೀವಿ ಎಲ್ಲ ಕೂಡ ಅವನೆಲ್ಲೂ ಕೂಡ ಕೆಳಗಡೆ ಇಲ್ಲ, ಎಲ್ಲ ಮಲೆ ಮೇಲೆ ಇರ್ತಕ್ಕಂಥವನು. ಎಲ್ಲಿರೋದು ಎಲ್ಲ ಕೂಡ ಬೆಟ್ಟದ ಮೇಲೆ ಇರ್ತಕ್ಕಂಥವನು. ಅವನಿಗೆ ವಿಶೇಷವಾಗಿ ಸ್ವಾಮಿ ಮಲೆ ಅಂತ ಕರಿತೀವಿ ನಾವು. ನಮ್ಮ ತಿರುತ್ತಣಿ ಇರ್ತಕ್ಕಂಥದ್ದು ಪಳನಿ, ವಿಶೇಷವಾಗಿ ಪಳನಿಯಲ್ಲಿ ರೋಗಾದಿಗಳು ಸಮಸ್ಯೆ ಇದ್ದಾಗ ಪಳನಿಲಿ ಹೋಗಿ ಒಂದು ಅಭಿಷೇಕ ಮಾಡ್ಕೊಂಡು ವಿಭೂತಿ ತಗೊಂಡು ಬಂದು ನಮ್ಮ ದೇಹಕ್ಕೆಲ್ಲ ಹಚ್ಚಿ ಆ ಸ್ನಾನ ಮಾಡೋದ್ರಿಂದ ಆ ಎಲ್ಲ ದೇಹದ ಚರ್ಮ ಸಂಬಂಧಿತವಾದ ತೊಂದರೆಗಳು ಕೂಡ ನಿವೃತ್ತಿ ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ದೈವಚಿತ್ತ ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದೆ ಅಂತ ಆದಾಗ ಖಂಡಿತ ಅವನ ಅನುಗ್ರಹ ಇದ್ದರೆ ಮಾತ್ರ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ಈ ಒಂದು ಆಡಿ ಕೃತಿಕಾ ಮಾಸದಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯನ ದರ್ಶನವನ್ನು ಎಲ್ಲರೂ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ, ಖಂಡಿತ ಲಾಭ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಂಜುನಾಥ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಹೊನ್ನಾಳಿ ತಾಲೂಕು ಬಾಗೇವಾಡಿ ಹಳ್ಳಿಯಲ್ಲಿ. ಯಾರ ಬಗ್ಗೆ ಕೇಳಬೇಕಿತ್ತು? ನಂಬರ್ ಕೇಳಬೇಕಿತ್ತು ಮೇಡಮ್. 1 ರಿಂದ 30 ಒಂದು ಸಂಖ್ಯೆ ಹೇಳಿ ಸರ್. 5 ಮೇಡಮ್. 5. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ. ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಾವು ಹೊನ್ನಾಳಿ ತಾಲೂಕು ಬಾಗೇವಾಡಿ ಅನ್ನೋ ಒಂದು ಹಳ್ಳಿಯಲ್ಲಿ. ಏನು ಮಾಡ್ಕೊಂಡಿದ್ದೀರಾ ತಾವು? ನಾವು ರೈತರ ಗುರುಗಳೇ. ಏನು ನಿಮ್ಮ ಪ್ರಶ್ನೆ ಏನಿದೆ? ನಾವು ಎಷ್ಟೇ ದುಡಿದ್ರು ಕೈಗೆ ಎತ್ತಲ್ಲ ಮೇಡಮ್, ಬರೀ ಸಾಲ ಅನ್ನೋದೇ ಆಗ್ತೈತೆ. ಇಲ್ಲಿಂದ ತರೋದು ಅಲ್ಲಿಗೆ ಹಾಕೋದು. ಈಶ್ವರನ ದೇವಸ್ಥಾನ ಎಲ್ಲಾದ್ರೂ ಇದೆಯಾ? ಇದೆ. ಎಷ್ಟು ದೂರದಲ್ಲಿದೆ ಈಶ್ವರ ದೇವಸ್ಥಾನ? ನಮ್ಮೂರು ಬಿಟ್ಟು ಬಹಳ ದೂರ ಹೋಗ್ಬೇಕು. ತುಂಬಾ ದೂರ ಹೋಗ್ಬೇಕಾ? 10 ಕಿಲೋಮೀಟರ್ ದೂರ ಹೋಗ್ಬೇಕು. ದೇವಸ್ಥಾನ ಇದೆ. 10 ಕಿಲೋಮೀಟರ್ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ. ನೀವೊಂದು ಕೆಲಸ ಮಾಡಿ, ಬರುವ ಹುಣ್ಣಿಮೆ ದಿವಸ ಈಶ್ವರನ ಸನ್ನಿಧಾನಕ್ಕೆ ಹೋಗಿ ಅನನ್ಯವಾಗಿ ಬಿಲ್ಪತ್ರೆಯನ್ನು ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. 11 ಹುಣ್ಣಿಮೆಗಳು ನೀವು ಖಂಡಿತವಾಗಿ 11 ಹುಣ್ಣಿಮೆ ನೀವು ಈಶ್ವರನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. 21 ಪ್ರದಕ್ಷಿಣೆ ಹಾಕಿ ಶಿವನನ್ನು ಪ್ರಾರ್ಥನೆ ಮಾಡಿಕೊಂಡು ಓಂ ನಮಃ ಶಿವಾಯ ಅಂತಕ್ಕಂಥ ಶಿವ ಪಂಚಾಕ್ಷರ ಮಂತ್ರವನ್ನು ಹೇಳಿ, ನಿಮಗೆ ಶಕ್ತಿ ಇದ್ದರೆ ಅಲ್ಲೇನಾದರೂ ಅನ್ನದಾನ ಅಥವಾ ಪ್ರಸಾದದ ಸದ್ವಿನಿಯೋಗವನ್ನು ಮಾಡುವಂಥ ವ್ಯವಸ್ಥೆ ಇದ್ದರೆ
ಖಂಡಿತ ನೀವು ಅದಕ್ಕೆ ಏನಾದರೂ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ, ಎಲ್ಲಾದರೂ ಕ್ಷೇತ್ರಗಳಲ್ಲಿ ಅನ್ನದಾನವನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ, ಲಾಭವಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಈ ಸಂಕಲ್ಪ ಪೂಜೆಯಿಂದ ಯಶಸ್ಸು ಸಿಗುತ್ತಾ ಹೇಗೆ ಅಂತ? ಖಂಡಿತ ಇದಕ್ಕೆ, ಯಾಕೆಂದ್ರೆ ಇವತ್ತಿನ ದಿವಸ ಸಾಕ್ಷಾತ್ ಸುಬ್ರಹ್ಮಣ್ಯನಿಗೆ ಶಕ್ತಿ ದೊರೆತಂತ ದಿವಸ. ಅದಕ್ಕೆ ನಾವು ಅವನಿಗೆ ಸ್ಕಂದ ಅಂತ ಕರಿತೀವಿ, ಷಣ್ಮುಖ ಅಂತ ಕರಿತೀವಿ. ವಿಶೇಷವಾಗಿ ಮನುಷ್ಯ ಪ್ರತಿಯೊಬ್ಬನು ಕೂಡ ಕನಿಷ್ಠ ಒಂದೊಮ್ಮೆ ಆದರೂ ಕೂಡ 6 ಮಲೆಗಳಾಗಿರ್ತಕ್ಕಂಥ ಸುಬ್ರಹ್ಮಣ್ಯನನ್ನು ತಿರುಚಂದೂರು ತನಕ ನೀವು ತಿರುಚಂದೂರು ತನಕ ನೀವು ಹೋಗಿ ಬರ್ತಕ್ಕಂಥ ವ್ಯವಸ್ಥೆನ ಮಾಡಿಕೊಂಡಾಗ ಪಳನಿ, ತೀರ್ಥನಿ, ಸ್ವಾಮಿಮಲೈ, ತಿರುಚಂದೂರು, ಈಗ ವಿಶೇಷವಾಗಿ ಆ ಸುಬ್ರಹ್ಮಣ್ಯನ ಕ್ಷೇತ್ರಗಳೇನಿದ್ದಾವೋ ನಾವು ಒಂದೊಮ್ಮೆ ಹೋಗಿ ಬಂದಾಗ ನಾವು ಮಾಡಿರ್ತಕ್ಕಂಥ ಕರ್ಮಾದಿಗಳೆಲ್ಲವನ್ನು ಕೂಡ ಭಗವಂತರ ಸ್ವೀಕಾರವನ್ನು ಮಾಡಿ ನಿಮಗೆ ಸದ್ಗುಣಗಳನ್ನು ಕೊಡ್ತಕ್ಕಂಥವನಾಗ್ತಾನೆ. ಹಾಗಾಗಿ ಶಕ್ತಿ ಅಂದರೆ ಏನು? ಮನೋವಿಕಾಸ ಆಗಬೇಕಾದ್ರೆ, ಮನಸ್ಸಿನ ಮನೋಬಲ ವೃದ್ಧಿ ಆಗಬೇಕಾದ್ರೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ. ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಭೂಮಿ ಸಂಬಂಧಿತವಾದ ವ್ಯವಹಾರವನ್ನು ಮಾಡ್ತಾ ಇದ್ದೀರಾ, ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ದೀರಾ, ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಿದ್ದೀರಾ, ಹೀಗೆ ಈ ಭೂಮಿ ಸಂಬಂಧಿತವಾದ ಕೆಲಸಾದಿಗಳನ್ನು ಯಾರಿಗೋ ಮನೆ ಕಟ್ಕೊಳ್ಬೇಕು ಅಂತೇಳಿ ತುಂಬ ದಿನಗಳಿಂದ ಅದು ಆಗ್ತಾ ಇಲ್ಲ, ಅದು ಸಂಕಲ್ಪವಾಗೇ ಇದೆ. ಹೀಗೆ ಭೂಮಿ ಸಂಬಂಧಿತವಾದ ಮನುಷ್ಯನಿಗೆ ಸದೃಢತೆಯನ್ನು ಸಿಗುವಂಥ ಒಂದು ವ್ಯವಸ್ಥೆಯನ್ನು ಇವತ್ತಿನ ದಿವಸ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿ ಹೋಗಿ ನೀವು ಸಂಕಲ್ಪವನ್ನು ಮಾಡಿ ಪ್ರಾರ್ಥನೆ ಮಾಡಿ ಬರೋ ವರ್ಷ ಅಷ್ಟೊತ್ತಿಗೆ ನಿಮ್ಮ ಸಂಕಲ್ಪ ನೆರವೇರಿರ್ತಕ್ಕಂಥದ್ದಾಗಿರುತ್ತೆ. ಆದರೆ ನಿರಂತರವಾಗಿ ನಿತ್ಯವೂ ಕೂಡ ಕನಿಷ್ಠ 33 ಬಾರಿ ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರವನ್ನು ನೀವು ವೆಹಿಕಲ್ ಡ್ರೈವ್ ಮಾಡ್ತಾ ಇರಿ, ಎಲ್ಲೇ ಕೂತ್ಕೊಂಡಿರಿ, ಏನೇ ಕೆಲಸ ಮಾಡ್ತೀರಿ, ಈ ಮಂತ್ರದ ಉಚ್ಚಾರವನ್ನು ಮಾಡೋದ್ರಿಂದ ಖಂಡಿತ ಸುಬ್ರಹ್ಮಣ್ಯ ನಿಮ್ಮ ಪ್ರಜ್ಞೆಯನ್ನು, ಶಕ್ತಿಯನ್ನು ಎರಡನ್ನೂ ಕೂಡ ಹೆಚ್ಚಿಸುವಂಥ ಕೆಲಸ ಮಾಡ್ತಕ್ಕಂಥವನಾಗ್ತಾನೆ. ಹಾಗಾಗಿ ಎಲ್ಲ ನಮ್ಮ ವೀಕ್ಷಕರಲ್ಲೂ ಕೂಡ ಪ್ರಾರ್ಥನೆ ಏನಪ್ಪ ಅಂದರೆ, ಸಾಧ್ಯವಾದರೆ ಇವತ್ತಿನ ದಿವಸ ಮನೆಯಲ್ಲಿ 6 ದೀಪಗಳನ್ನು ಇಟ್ಟು ಅನನ್ಯವಾಗಿ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಸಮಯದಲ್ಲಿ 6 ದೀಪಗಳನ್ನು ಇಟ್ಟು, ನಾನು ತಿಳಿಸಿದ ಹಾಗೆ ದೀಪಗಳನ್ನು ಇಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಸುಬ್ರಹ್ಮಣ್ಯನಿಗೆ ಅತ್ಯಂತ ಪ್ರೀತಿಪ್ರದವಾಗಿರ್ತಕ್ಕಂಥದ್ದು ಬೆಲ್ಲವನ್ನು ನೈವೇದ್ಯವನ್ನು ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಸಂಕಲ್ಪ, ಕೆಂಪು ಹೂವು ಬೆಲ್ಲವನ್ನು ನೈವೇದ್ಯ ಮಾಡೋದ್ರಿಂದ ಆ ಒಂದು ಸುಬ್ರಹ್ಮಣ್ಯ ಸಂತೃಪ್ತನಾಗ್ತಕ್ಕಂಥವನಾಗ್ತಾನೆ. ಹಾಗಾಗಿ ಎಲ್ಲ ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ, ಖಂಡಿತ ಲಾಭ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಗುರೂಜಿ? ಇವತ್ತು ಯಾಕೆಂದರೆ ನಮಗೆ ಸಿಗುವಂಥದ್ದು ಒಂದೊಂದು ದಿನ ಮಾತ್ರ. ಯಾವುದೋ ಒಂದು ಪರ್ವಕಾಲಗಳು ಅಂತ ನಾವು ಏನು ಕರಿತೀವೋ, ಇವತ್ತಿನ ದಿವಸ ನೀವು ಸುಬ್ರಹ್ಮಣ್ಯನನ್ನು ಬೆಳಗಿಂದ ಸಾಯಂಕಾಲ ತನಕ ಉಪವಾಸ ಇದ್ದು ಸಾಧ್ಯವಾದಂಥವರು ಯಾರಿಗಾದರೂ ಸಹಾಯವನ್ನು ಮಾಡುವಂಥ ಒಂದು ವ್ಯವಸ್ಥೆ, ನಿಮ್ಮ ಸಂಕಲ್ಪ ಎಷ್ಟಿದೆಯೋ ಅಷ್ಟೇ, ಯಾರಿಗಾದರೂ ಅನ್ನದಾನದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು, ಎಲ್ಲಾದರೂ ಪ್ರಸಾದ ವಿನಿಯೋಗ ಆಗ್ತಾ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ನಿಮ್ಮ ಶಕ್ತ್ಯಾನುಸಾರದಲ್ಲಿ ಸ್ವೀಟ್ ತಗೊಂಡೋಗಿ ಹಂಚುವಂಥದ್ದು, ದೇವರಿಗೆ ವಿಶೇಷವಾಗಿ ಇವತ್ತಿನ ದಿವಸ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿ ದರ್ಶನ ಮಾಡ್ತಕ್ಕಂಥದ್ದು, ಹೀಗೆ ಸಾತ್ವಿಕವಾಗಿ ದೇವರನ್ನು ಪ್ರಾರ್ಥನೆ ಮಾಡೋದ್ರಿಂದ ಆಡಿ ಮಾಸದಲ್ಲಿ ನೀವು ಮಾಡುವಂಥ ಪ್ರತಿಯೊಂದು ಫಲವೂ ಕೂಡ ಒಂದೊಮ್ಮೆ ಶರವಣ ಭವ ಅಂದರೆ 10 ಬಾರಿ ಹೇಳಿದಷ್ಟು ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರೋಚ್ಚಾರ, ಸುಬ್ರಹ್ಮಣ್ಯನ ಪ್ರಾರ್ಥನೆ, ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರೂಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.